ವಿಭಾಗದಲ್ಲಿ ಓದಿಸಿದ್ದೇನೆ. ಜನವರಿ 14-15 ಸಂಕ್ರಾಂತಿ ಸಡಗರ, ಸಂಕ್ರಾಂತಿ ಸಂಸ್ಮರಣ, ಯುಗ ಬದಲಾವಣೆ, ಒಂದು ದಾರಿಯಿಂದ ಇನ್ನೊಂದು ಜನರಿಗೆ ಬದಲಾವಣೆ, ಪೂರ್ವ ಜೀವಜಂತುಗಳ ಶಕ್ತಿಯ ಕೇಂದ್ರ, ವಿಶ್ವಕ್ಕೆ ಬೆಳಕು ನೀಡುವ ಸೂರ್ಯದೇವ, ವಾದಳ 12 ರಾಶಿಗಳ ಮೂಲಕ ಪ್ರಯಾಣಿಸುವುದು ಸಂಕ್ರಮಣ. ಒಟ್ಟು 12 ಸಂಕ್ರಮಣಗಳು ಬರುತ್ತವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಗಳ ಮೂಲಕ ಸೂರ್ಯ ಪ್ರಯಾಣಿಸುತ್ತಾನೆ. ಭೂಮಿ ಸೂರ್ಯನ ಸುತ್ತುತ್ತದೆ. ಇದನ್ನು ಯಾರೋ ಆಂಗ್ಲ ವಿಜ್ಞಾನಿ ಹೇಳುವ ಶತಮಾನಕ್ಕೂ ಮೊದಲು ನಮ್ಮ ಪೂರ್ವಜರು ಆಗಲೇ ಹೇಳಿದ್ದಾರೆ. ಹೀಗೆ ಸುತ್ತಿನ ಭೂಮಿಯನ್ನು 12 ಭಾಗಗಳಾಗಿ ಮಾಡಿದಾಗ ಇವು 12 ರಾಶಿಗಳಾಗುತ್ತವೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಇದನ್ನು ಸಂಕ್ರಾಂತಿ ಸಂಕ್ರಮಣ ಎನ್ನಲಾಗಿದೆ. ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೇರಲಾಗಿದೆ ಎಂದರ್ಥ. ಎಲ್ಲ ಸಂಕ್ರಾಂತಿಗಳನ್ನು ಸಂಭ್ರಮಿಸದೆ ಧನಸ್ಸು ರಾಶಿಯ ನಂತರ ಬರುವ ಮಕರ ರಾಶಿಗೆ ಸೂರ್ಯನು ಸೇರುವ ದಿನಕ್ಕೆ ಅಸಲು ಸಂಕ್ರಾಂತಿ ಎಂದು ಸಂಭ್ರಮಿಸಲಾಗಿದೆ. ಅದಕ್ಕೆ ಕಾರಣ ಏನು ಎಂದು ನೋಡಿದರೆ, ಅಲ್ಲಿಯವರೆಗೂ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯ ತನ್ನ ಪಥದ ಗಳಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ. ಉತ್ತರಾಯಣ ಪ್ರಾರಂಭವಾಗುತ್ತದೆ. ಉತ್ತರಾಯಣ ಅತ್ಯಂತ ಶ್ರೇಷ್ಠ ಸಮಯ ಅಂತ ಶ್ರೀಕೃಷ್ಣರು ಹೇಳುತ್ತಾರೆ. ದೇವತೆಗಳ ಕಾಲ ಶುರುವಾಗುತ್ತದೆ. ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಇದು ಅತ್ಯಂತ ಪುಣ್ಯ ಕಾಲ. ಇದೇ ಕಾರಣಕ್ಕೆ ಗುರು ಹಿರಿಯರು ಕೃಷ್ಣಾಚಾರ್ಯರು ಬಾಣಗಳಿಂದ ಘಾಸಿಯಾದಾಗ ಕೆರೆಗಳ ಮೇಲೆ ಮಲಗಿದ್ದರು. ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಉತ್ತರಾಯಣಿಯಾದ ಅವರು ಉತ್ತರಾಯಣ ಪ್ರಾರಂಭವಾಗುತ್ತಿದ್ದಂತೆ ಪ್ರಾಣ ಬಿಟ್ಟರು. ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಈ ದೊಡ್ಡ ಹಬ್ಬದ ದಿನ ಬಹಳ ವಿಶೇಷತೆ ನಡೆದಿದೆ. ಅದನ್ನು ತಿಳಿಯೋಣ. ಅದಕ್ಕೆ ಮೊದಲು ಸಂಕ್ರಾಂತಿಯ ಆಚರಣೆಯ ಬಗ್ಗೆ ತಿಳಿಯೋಣ. ಸಂಕ್ರಾಂತಿಯ ಮೊದಲನೇ ದಿನ ಸುಗ್ಗಿ ಹಬ್ಬ. ಭೋಗಿ ಹಬ್ಬ ಸಾಮಾನ್ಯವಾಗಿ ಜನವರಿ 14ಕ್ಕೆ ಬರುವುದು. ಭೋಗಿ ಎಂದರೆ ಘೋಷಿಸುವುದು, ಸುಖವಾಗಿರುವುದು. 6 ತಿಂಗಳಲ್ಲಿ ನಿರಂತರವಾಗಿ ರೈತ ದುಡಿಸಿದ್ದಾನೆ, ಶ್ರಮಿಸಿದ್ದಾನೆ. ಈ ಜೋಳದ ಧಾನ್ಯಗಳು ಮನೆಗೆ ಬಂದಿವೆ. ಸುಗ್ಗಿ ಬಂದಿದೆ, ಹಿಗ್ಗನ್ನು ತಂದಿದೆ. ಅದನ್ನು ಈ ಸುಗ್ಗಿ ಹಬ್ಬ ಈ ರಾತ್ರಿ ಬೆಂಕಿಯ ಕಾಸುತ್ತಾರೆ. ಪುರಾಣಗಳ ಪ್ರಕಾರ ಸುಗ್ಗಿ ಬಂದಿದೆ, 4 ಕಾಸು ತಂದಿದೆ. ಅಹಂಕಾರ ಬೇಡ, ಅಹಂಕಾರವನ್ನು ಸುಟ್ಟು ಹಾಕಲು ಬೆಂಕಿಯನ್ನು ಕಾಸುತ್ತಾರೆ ಎಂಬ ವಾಡಿಕೆ ಇದೆ. ಭೂಮಿ ದಿನ ಮನೆಯ ಮುಂದೆ ಒಬ್ಬರ ಸಾರಿಸಿ ಹಿಟ್ಟಿನ ಮೂಲಕ ರಂಗೋಲಿ ಬಿಡುವುದು ಸಂಭ್ರಮವೇ. ಹಿಟ್ಟಿನ ರಂಗೋಲಿ ಕ್ರಿಮಿಕೀಟಗಳನ್ನು ಆಹಾರವಾಗಿಸುತ್ತದೆ. ಆದರೆ ಈಗ ಬೇರೆ ರೀತಿಯ ರಂಗೋಲಿ ಬಳಸುತ್ತಾರೆ. ಇರಲು ಏನಾದರೂ ಮಾಡಿ ಬಳಸಿ, ಹಬ್ಬಗಳನ್ನು ಆಚರಿಸಿ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ. ಇಷ್ಟು ವೇಳದಲ್ಲೇನು ನಾನು ಸಗಣಿಯಿಂದ ಗೊಂಡೆ ಮಾಡಿ ಒಣ ಹೂವನ್ನು ಇರುವುದನ್ನು ಗೋದಾದೇವಿಗೆ ಹೋಲಿಸುತ್ತಾರೆ. ಪೂಜೆ ಮರುದಿನ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ತಿರುಗುತ್ತಾನೆ. ಮಕರ ರಾಶಿ ಪ್ರಾರಂಭವಾಗುತ್ತದೆ. ಮಕರ ಸಂಕ್ರಾಂತಿ ಬರುತ್ತದೆ. ಸಾಮಾನ್ಯವಾಗಿ ಇದು ಜನವರಿ 15ರಂದು ಬರುತ್ತದೆ. ಸ್ವರ್ಗಗಳ ಬಾಗಿಲು ತೆರೆಯುತ್ತದೆ. ದಕ್ಷಿಣಾಯನದಲ್ಲಿ ತೀರ ಹೋದ ತಮ್ಮ ಪೂರ್ವಜರು ಸ್ವರ್ಗಕ್ಕೆ ಹೋಗಬೇಕೆಂದು ಪುಣ್ಯ ಸ್ನಾನ ಮಾಡಿ ತರ್ಪಣ ಬಿಡುತ್ತಾರೆ. ಈ ದಿನ ಮನೆಯಲ್ಲಿ ವಿಶೇಷ ಭೋಜನ ಇವುಗಳನ್ನೆಲ್ಲ ತಯಾರಿಸಿ ಒಂದು ಸುಗ್ಗಿ ಕುಟ್ಟುವುದು ಎಲ್ಲ ಶುರು ಮಾಡಿರುತ್ತಾರೆ. ತಾಯಂದಿರುಗಳು ಕೆಲಸದಲ್ಲಿ ತೊಡಗಿರುತ್ತಾರೆ. ಮಕ್ಕಳು ವಯಸ್ಕರು ಎಂಬ ಭೇದವಿಲ್ಲದೆ ಬಣ್ಣ ಬಣ್ಣದ ಗಾಳಿಪಟ ಹಾರಿಸುತ್ತಾರೆ. ನಾವು ಚೆನ್ನಾಗಿದ್ದೇವೆ, ಸಂತೋಷವಾಗಿದ್ದೇವೆ, ನೀವು ಆರಾಮಾಗಿರಿ ಎಂದು ಪೂರ್ವಜರಿಗೆ ಅದು ಸಂದೇಶ ಕೊಡುತ್ತದೆ ಎಂದು ಹಿರಿಯರು ಅಭಿಪ್ರಾಯವಾಗಿದೆ. ಹರಿದಾಸರು, ಸಿದ್ದಯ್ಯರು ಹೀಗೆ ದೈವ ಪುರುಷರು ಊರಿಗೆ ಬರುತ್ತಾರೆ. ನಾವು ಧಾನ್ಯಗಳನ್ನು ಕೊಡುತ್ತೇವೆ, ಅವರು ಆಶೀರ್ವಾದವನ್ನು ಮಾಡುತ್ತಾರೆ ಎಂದು ನಂಬಿಕೆ. ನಂತರ ಎತ್ತುಗಳ ಹಬ್ಬ. ನಮ್ಮ ಮನೆಗೆ ಬಂದ ಧಾನ್ಯಗಳಿಗೆ, ದಿನಕರುಗಳಿಗೆ, ಎತ್ತುಗಳಿಗೆ ಬಸವಣ್ಣನೇ ಕಾರಣ ಎಂದು ಆ ದಿನ ಎತ್ತುಗಳಿಗೆ ಸ್ನಾನ ಮಾಡಿಸಿ ಕೊರಳಿಗೆ ಗಂಟೆ ಕಟ್ಟಿ ಬೇರೆ ಅಲಂಕಾರಿ ವಸ್ತುಗಳನ್ನು ಕಟ್ಟುತ್ತಾರೆ. ವಿಶೇಷ ನೈವೇದ್ಯ ಕೊಡುತ್ತಾರೆ. ಪಕ್ಷಿಗಳಿಗೆ ಅಂತ ದೇವಸ್ಥಾನಗಳ ಮೇಲೆ ಕಾಳುಗಳನ್ನು ಎಸೆಯುತ್ತಾರೆ. ಅದಕ್ಕೆ ಪಕ್ಷಗಳ ದೇವಸ್ಥಾನಗಳಲ್ಲಿ ವಾಸಿಸುವುದು. ಕೆಲವು ಕಡೆ ಕೋಲಾಟ, ಕೆಲವು ಕಡೆ ಎತ್ತಿನ ಸ್ಪರ್ಧೆ. ಹೀಗೆ ಹಲವು ಸಡಗರ ಸಂಭ್ರಮಗಳಿಗೆ ಕಾರಣ ನಮ್ಮ ಸಂಸ್ಕೃತಿ, ನಮ್ಮ ಸಂಕ್ರಾಂತಿ. ನಮ್ಮ ಸಂಕ್ರಾಂತಿಯ ವಿಶೇಷತೆ ಎಂದರೆ
ಎಲ್ಲ ಹಬ್ಬಗಳು ಒಮ್ಮೆ ಈ ದಿನಕ್ಕೆ ಬಂದರೆ ಮುಂದಿನ ವರ್ಷ ಬೇರೆ ದಿನಕ್ಕೆ ಬರುತ್ತವೆ. ಆದರೆ ಸಂಕ್ರಾಂತಿ ಪ್ರತಿ ವರ್ಷ ಅದೇ ದಿನಕ್ಕೆ ಬರುತ್ತದೆ. ಸಂಕ್ರಾಂತಿ ದಕ್ಷಿಣ ಭಾರತದ ದೊಡ್ಡ ಹಬ್ಬ. ವರ್ಷದ ಮೊದಲನೆಯ ಹಬ್ಬ. ಮಹಾವಿಷ್ಣು ಅವತಾರ ತಾಳಿದ ಕಾಲವೇ. ಗಂಗೆ ಬೆರಗಿರುವ ಪವಿತ್ರ ದಿನವೇ ಸಂಕ್ರಾಂತಿ. ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ ಕಾಲವಿದು. ಶುಭ ಕಾರ್ಯಗಳಿಗೆ ಉತ್ತಮ ಸಮಯವಿದು. ಶಿವ ಪಾರ್ವತಿ ವಿವಾಹವಾದ ಕಾಲವಿದು. ಸುಗ್ಗಿಯ ಕಾಲವಿದು. ಪುಣ್ಯ ಸಮಯದ ಕಾಲವಿದು. ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮ ಸಂಸ್ಕೃತಿಯು ದೊಡ್ಡದು. ಪ್ರತಿಯೊಂದು ಆಚರಣೆಯ ಹಿಂದೆಯೇ ದೈವಿಕ ವೈಜ್ಞಾನಿಕ ಕಾರಣಗಳಿವೆ. ಗೌರಮಂಡಲವನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಪೂರ್ವಜರು ಹಬ್ಬಗಳ ಆಚರಣೆಯನ್ನು ಶುರು ಮಾಡಿದ್ದಾರೆ. ಪ್ರತಿಯೊಂದು ಹಬ್ಬ ಸಂದೇಶಗಳನ್ನು ಕೊಡುತ್ತದೆ. ಹಬ್ಬಗಳನ್ನು ಮಾಡದಿದ್ದರೆ, ಆಚರಿಸದಿದ್ದರೆ, ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯದಿದ್ದರೆ, ನಮ್ಮ ಸಂಸ್ಕೃತಿಯನ್ನು ಜೀವಿಸದಿದ್ದರೆ, ನಮ್ಮ ಪೂರ್ವಜರನ್ನು ಗೌರವಿಸದಿದ್ದರೆ ನೀವು ಏನು ಮಾಡಿ ಏನು ಪ್ರಯೋಜನ? ಪ್ರೀತಿಯ ನನ್ನ ಸ್ನೇಹಿತರೆ, ಸಂಕ್ರಾಂತಿಯಲ್ಲಿ ನಾವು ಬದಲಾಗಬೇಕು. ನಮ್ಮಲ್ಲೂ ಕ್ರಾಂತಿಯಾಗಬೇಕು. ನಾವು ಬಲಿಷ್ಠರಾಗಬೇಕು. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು. ನಮ್ಮ ಭಾಷೆಯನ್ನು ಮೆರೆಸಬೇಕು. ನಮ್ಮ ದನವನ್ನು ಗಟ್ಟಿಗೊಳಿಸಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ನಮ್ಮ ಸುಗ್ಗಿ ಹಬ್ಬವನ್ನು ಆಚರಿಸುವ ಬಗೆಯನ್ನು ನಮ್ಮ ಸಹೋದರ ಮತ್ತು ಸಹೋದರಿಯರಾದ 7ನೇ ತರಗತಿ ವಿದ್ಯಾರ್ಥಿಗಳು ಸುಗ್ಗಿಯ ಹಬ್ಬದ ಬಗ್ಗೆ ಮುಖ್ಯ ರೂಪಕ ಪ್ರದರ್ಶನವನ್ನು ನೀಡಲು ಬರುತ್ತಿದ್ದಾರೆ. ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಧನ್ಯವಾದಗಳು.